ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗಿಲ್ಲಿ ನೋಡ್ತಿರುವಂಥದ್ದು ನನ್ನ ಒಂದು ಪುಟ್ಟ ಗಾರ್ಡನ್ನಲ್ಲಿ ಬಿಲ್ವಪತ್ರೆ ಸಸ್ಯ ಇದೆ. ಕೆಲವು ಸಸ್ಯಗಳು ಒಂದು ರೀತಿಯಲ್ಲಿ ದೈವತ್ವವನ್ನು ಪಡೆದುಕೊಂಡಿರುತ್ತೆ. ನೂರಾರು ಸಸ್ಯಗಳ ಕಣ್ಣೆದುರಿಗಿದ್ರೂ ಕೂಡ ಕೆಲವು ಸಸ್ಯಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನ, ಒಂದು ದೈವತ್ವ ಸ್ಥಾನ. ಈ ಬಿಲ್ವಪತ್ರೆ ಶಿವನಿಗೆ ಪ್ರಿಯ ಅಂತ ಅನಾದಿ ಕಾಲದಿಂದಲೂ ಇರುವಂಥದ್ದು. ಹಾಗೆ ಈ ಪತ್ರೆಯ ಕುಡಿಯನ್ನು ಶಿವನಿಗೆ ಅರ್ಪಿಸೋದು. ಹಾಗೆ ನೋಡ್ತಾ ಹೋದಾಗ ಏನನ್ಸುತ್ತೆ, ಯಾವುದೆಲ್ಲ ಗುರುತಿಸ್ತಾರೆ ದೇವರಿಗೆ ಪ್ರಿಯ. ಈಗ ದೂರ್ವೆ ತಗೊಂಡಾಗ ಗಣಪತಿಗೆ ಪ್ರಿಯ ಇದು ಅಂತ ಹೇಳೋದು. ಒಂದೊಂದು ಗಿಡಗಳನ್ನು ನಾವು ಆಮೇಲೆ ಅರಳಿ ವೃಕ್ಷ, ಆಲದ ವೃಕ್ಷ, ಕೃಷ್ಣ ಆಲದೆಲೆಯ ಮೇಲೆ ಮಲಗಿದ ಅಂತ ಹೀಗೆ ಅದೆಲ್ಲ ನೋಡಿದಾಗ ಯಾಕೆ ಇಷ್ಟೆಲ್ಲ ಸಸ್ಯಗಳಿದ್ರೂ ಕೂಡ ಈ ಸಸ್ಯನೇ ಒಂದು ಪ್ರತ್ಯೇಕ ಒಂದು ಪೂಜ್ಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಹಲವಾರು ಆಶ್ಚರ್ಯಕರ ಸಂಗತಿಗಳು. ಈ ಬಿಲ್ವಪತ್ರೆ ನೂರಾರು ದೇಹದ ಒಂದು ಕ್ಷೋಭೆಗಳಿಗೆ, ಕಾಯಿಲೆಗಳಿಗೆ ಔಷಧಿಯಾಗಿ ಇದೆ ಅನ್ನೋದು ಒಂದು ಆಯುರ್ವೇದ ಅಧ್ಯಯನದಲ್ಲೇ ನಮಗೆ ಗೊತ್ತಾಗುತ್ತೆ. ಈ ಬಿಲ್ವಪತ್ರೆ ಸೇವನೆಯನ್ನು ನಿಯಮಿತವಾಗಿ ಮಾಡೋದ್ರಿಂದ ರಕ್ತನಾಳಗಳು, ಜಠರ, ಕರಳು ಎಲ್ಲ ಶುದ್ಧೀಕರಣಗೊಂಡು ಏನು ದೇಹದಲ್ಲಿ ಕೊಲೆಸ್ಟ್ರಾಲ್, ಹೃದಯಘಾತ, ಅದರಿಂದ ಆಗಂತ ಹೃದಯಘಾತ, ಮಲಬದ್ಧತೆ ಇದೆಲ್ಲ ನಿವಾರಣೆ ಆಗಿ ದೇಹಾರೋಗ್ಯ ಲಭಿಸುವಂಥದ್ದು. ಹಾಗೆ ಇದರಲ್ಲಿ ಹಲವಾರು ಪೋಷಕಾಂಶಗಳು, ವಿಟಮಿನ್ಸ್ಗಳು ಹೇರಳವಾಗಿ ಸಮೃದ್ಧವಾಗಿರೋದ್ರಿಂದ ಈ ಬಿಲ್ವಪತ್ರ ಸೇವನೆ ದಿನನಿತ್ಯ ಮಾಡಿದ್ರೂ ಕೂಡ ಹಲವಾರು ಕಾಯಿಲೆಗಳನ್ನು ನಾವು ದೂರ ಮಾಡ್ಕೋಬಹುದು. ರಕ್ತನಾಳದಲ್ಲಿ ಒಂದು ಬ್ಲಡ್ ಕ್ಲಾಟ್ ಆದಾಗ ಏನಾಗುತ್ತೆ, ಅದು ಒಂದು ಕಡೆ ದೇಹದ ನರಮಂಡಲದಿಂದ ನರನಾಡಿಲೆಲ್ಲ ಸರಾಗವಾಗಿ ಹರಿಯುತ್ತಿದ್ದಂಥ ರಕ್ತಗಳಿಗೆ ಒಂದು ಅಡೆತಡೆ ಉಂಟಾದಾಗ ಹಲವಾರು ಕಾಯಿಲೆ ಕಸಲೆಗಳು ಬರೋದನ್ನು ನಾವು ನೋಡ್ಬೋದು. ಇದ್ರ ಸೇವನೆ ಹೇಗೆ ಮಾಡೋದು, ಹಾಗೆ ಅಧ್ಯಯನ ಮಾಡ್ತಾ ಹೋದರೆ, ತಿಳ್ಕೊಳ್ತಾ ಹೋದರೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಆದರೆ ಇದ್ರ ಸೇವನೆ ಹೇಗೆ? ಈಗ ನಾವು ಈ ಥರ ಒಂದು ಕುಡಿನ ದೇವರ ಫೋಟೋಗೆ ನಾವು ಹೂ ಜೊತೆ ಇದನ್ನು ಅರ್ಪಿಸ್ತೀವಿ. ಇದನ್ನು ನಾವು ಮಾರನೇ ದಿನ ಎಲ್ಲ ತೆಗೆದ್ಬಿಟ್ಟು ಯಾವುದೋ ಗಿಡದ ಬುಡಕ್ಕೆ ಹಾಕೋದು, ಹೀಗೆಲ್ಲ ಮಾಡ್ತೀವಿ. ಅದ್ರ ಬದಲು ಈ ಎಲೆಗಳನ್ನು ನೆರಳು ಬಿಸಿಲಲ್ಲಿ ಒಣಗಿಸ್ಕೊಂಡು ಇದನ್ನು ಪುಡಿ ಮಾಡಿಕೊಂಡು ಒಂದು ಬಿಸಿನೀರಲ್ಲೇ ಒಂದು ಅರ್ಧ ಸ್ಪೂನು ತಗೊಳ್ಳೋದ್ರಿಂದ ಇದು ತುಂಬ ಪ್ರಯೋಜನ, ದೇಹದ ಒಂದು ಆರೋಗ್ಯಕ್ಕೆ ಪ್ರಯೋಜನ ಆಗುತ್ತೆ ಅಂತ ಹೇಳಿ. ಹಾಗೆ ಇದ್ರ ಎಲೆನ ಅಮೃತ ಬಳ್ಳಿ ಇದ್ರ ಜೊತೆ ಹಾಕೊಂಡು ಕಷಾಯ ಮಾಡಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಕೂಡ ತುಂಬ ಪ್ರಯೋಜನ ಇದೆ ಅಂತ ಹೇಳಿ. ಹಾಗೆ ಇದ್ರ ಪುಡಿನ ಒಂದು ಜೇನುತುಪ್ಪದಲ್ಲೇ ಕಲಸಿ ಸೇವನೆ ಮಾಡೋದ್ರಿಂದ, ಆಮೇಲೆ ಇದನ್ನ ಕುದಿಸಿ ಆ ಪುಡಿನ ಕುದಿಸ್ಬಿಟ್ಟು ಅದನ್ನ 1 ಲೀಟರ್ ನೀರನ್ನ ಅರ್ಧ ಲೀಟರ್ ಮಾಡಿಕೊಂಡು ಮತ್ತೆ ಆರಿಸಿದ ಮೇಲೆ ಮತ್ತೆ ಕುದಿಸ್ಕೊಂಡು ಅದನ್ನ ಒಂದು 100 ml ಮಾಡಿಕೊಂಡು ಕುಡಿಯೋದ್ರಿಂದ ಹೃದಯಘಾತವನ್ನು ತಡೆಗಟ್ಟಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದು ಅಂತ. ಹೀಗೆ ಮನೆ ಮುಂದೆ ಈ ಥರ ಒಂದು ಸಣ್ಣ ಸಸ್ಯ ಹಾಕ್ಕೊಂಡ್ರು ಸಾಕು. ಆನಂತರ ಗಂಟ್ಲಲ್ಲೇ ಒಂದಿಷ್ಟು ಕಫ ಆಗೋದು, ಆಮೇಲೆ ಕಣ್ಣಲ್ಲೇ ನೀರು ಬಂದಂಗಾಗೋದು, ಈ ಸ್ಕಲ್ಲಲ್ಲೇ ಆದಂಥ ಯಾವುದೇ ಸಮಸ್ಯೆಗಳಿಗೆ ಈ ಎಲೆ ಜೊತೆ ಈ ಥರ 2 ಎಲೆ ಜೊತೆ 1 ಕಾಳು ಉಪ್ಪು, 1 ಕಾಳು ಒಣಮೆಣಸು ಕಾಳುಮೆಣಸು ಇದನ್ನು ಸೇರಿ ಜಗದು ಅದ್ರ ರಸ ನುಂಗೋದ್ರಿಂದ ಕೂಡ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗೋಂಥದ್ದು. ಹಾಗೆ ಕಫ ಗಂಟ್ಲಲ್ಲೇ ಒಂಥರ ಶ್ಲೇಷ್ಮ ಥರ ಕಟ್ಕೊಂಡು ಒಂದು ವಾಯ್ಸಲ್ಲೇ ಕರ 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 ಕಿರಿಕಿರಿ ಒಂಥರ ಶಬ್ದ ಬರ್ತಾ ಇರುತ್ತೆ, ಅಂಥದ್ದೆಲ್ಲ ನಿವಾರಣೆ ಖಂಡಿತ ಆಗುತ್ತೆ. ಹಾಗಾಗಿ ನಾನು ಕೂಡ ಇದನ್ನು ವಾರದಲ್ಲಿ 2-3 ದಿನನಾದರೂ ನಾನು ಸೇವನೆ ಮಾಡ್ತಿರ್ತೀನಿ. ನನಗೂ ಕೂಡ ಆ ಥರ ಒಂದೊಂದು ಸಲ ಗಂಟ್ಲು ಸಮಸ್ಯೆ ಆಗುತ್ತೆ, ವಾಯ್ಸಲ್ಲೇ ಕರಕರ ಅನ್ನೋಂಥದ್ದು.
ಇದನ್ನು ಒಂದು ಎಲೆ ಜೊತೆ ಈ ಥರ ನೋಡಿ, ದೊಡ್ಡ ದೊಡ್ಡ ಎಲೆನೂ ಇರುತ್ತೆ, ಇದರಲ್ಲಿ ಸಣ್ಣ ಎಲೆನೂ ಇರುತ್ತೆ. ಒಂದು ಅಥವಾ ಎರಡು ಎಲೆ ಜೊತೆ ಒಂದು ಕಾಳುಮೆಣಸು, ಒಂದು ಉಪ್ಪಿನ ಹರಳು ಜಗದು ಅದರ ರಸವನ್ನು ನಾವು ನಿಧಾನ ನುಂಗ್ತಾ ಹೋದಾಗ ಅದರ ವಾಯ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಆಮೇಲೆ ಕಣ್ಣುರಿ ಬರೋಂಥದ್ದು, ದೃಷ್ಟಿ ದೋಷ ಹೋಗೋಂಥದ್ದು. ಹೀಗೆ ನಾವು ಇದನ್ನ ಸುಮ್ಮನೆ ಒಂದು ಗಿಡ ಮನೆ ಮುಂದೆ ಹಾಕೊಂಡು ಸೇವನೆ ಮಾಡ್ತಾ ಹೋದ್ರೆ ಸಾಕು. ಕೆಲವು ಆಹಾರಗಳಿಗೆ, ಕೆಲವು ಎಲೆ ಮತ್ತೆ ಹಣ್ಣುಗಳಿಗೆ ನಾವು ಕೇಳಬೇಕಾಗಿಲ್ಲ ಯಾರ ಹತ್ರ, ನ್ಯಾಚುರಲ್ ಆಗಿ ಇದು ಇರೋಂಥದ್ದು. ಮತ್ತೆ ಅನಾದಿ ಕಾಲದಿಂದಲೂ ಇದ್ರದ್ದು ಉಪಯುಕ್ತತೆ ಬಗ್ಗೆ ನಮಗೆ ಮೇಲಿನ ಮೇಲೆ ಗೊತ್ತಾಗ್ತಾನೆ ಇರೋದ್ರಿಂದ ಇದು ಯಾರೋ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ಕೇಳಬೇಕು, ಇನ್ಯಾರ ಹತ್ರ ಕೇಳಬೇಕು ಅನ್ನೋಂಥದ್ದು ಏನಿಲ್ಲ. ನೋಡಿ, ಈ ಥರ ಒಂದು ಪುಟ್ಟ ಪಾಟಲ್ಲಿ ಬೆಳೆಸ್ಕೊಂಡ್ರು ಸಾಕು, ಇದು ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನಾವು ಒಂದು ಪೂಜೆಗೆ ಶಿವನಿಗೆ ಅರ್ಪಿಸೋಕ್ಕೂ ಆಗುತ್ತೆ, ಮತ್ತೆ ನಮಗೂ ಕೂಡ ದೇಹಾರೋಗ್ಯ ಇದ್ರ ಸೇವನೆ ಮಾಡ್ತಾ ಬಂದಾಗ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ತಾ, ನನಗೆ ಗೊತ್ತಿರುವಂಥ ಈ ಬಿಲ್ಪತ್ರೆಯ ಸಸ್ಯದ ಬಗ್ಗೆ ನಾನೊಂದು ಮಾಹಿತಿ ಹೇಳಿದೆ. ನಾನು ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ ಎಲ್ಲ ಹಾಕೊಂಡಿದ್ದೀನಿ ಇಲ್ಲಿ. ಇದೆಲ್ಲ ಹಾಕೊಂಡು ಸುಮ್ಮನೆ ಬಿಡೋಂಥದ್ದಲ್ಲ, ಇದರಿಂದ ಯಾವ ಎಫೆಕ್ಟ್ ಇಲ್ಲ ಅಂತ ಅಂತೂ ಖಂಡಿತ ಗೊತ್ತು. ಹೆಲ್ತ್ ಬೆನಿಫಿಟ್ಸ್ ನಮಗೆ ಕಾಣದೇ ಇರೋ ರೀತಿಲೇ ದಿನ ದಿನ ನಮ್ಮದು ಆರೋಗ್ಯ ಸುಧಾರಿಸ್ತಾ ಇರೋದಂತೂ ನಮಗೆ ಖಂಡಿತ ಗೋಚರ ಆಗುತ್ತೆ. ಹಾಗಾಗಿ ನನ್ನ ಒಂದು ಈ ಸಣ್ಣ ಗಾರ್ಡನಲ್ಲೇ ನಾನು ಈ ಥರ ಎಲ್ಲ ನನಗೆ ಉಪಯುಕ್ತವಾಗಿರುವಂಥ ಸಸ್ಯಗಳನ್ನು ಹಾಕೊಳ್ತೀನಿ. ಮತ್ತು ನಾನು ಕಷಾಯ ಮಾಡ್ಕೊಳ್ಳೋಕ್ಕೆ ನನಗೆ ಬೇಕಾದಂಥ ಇದೆಲ್ಲ ಇಲ್ಲೇ ರೆಡಿ ಸಿಗುತ್ತೆ, ನಾನೇನು ಹುಡ್ಕಾಡಬೇಕಾಗಿಲ್ಲ. ಹೀಗೆ ಮನೆ ಮುಂದೆನೇ ನಾನೊಂದು 10 ಅಡಿ ಜಾಗ, 10 ರಿಂದ 15 ಅಡಿ ಜಾಗದಲ್ಲೇ ನಾನು ಈ ಥರ ಎಲ್ಲ ಗಿಡಗಳನ್ನು ಹಾಕೊಂಡಿದ್ದೀನಿ. ಮತ್ತು ಅಲೋವೆರಾ, ಈ ಥರ ಅಲೋವೆರಾ ಹಾಕೊಂಡಿರೋದು. ಈ ಅಲೋವೆರಾ ಬಿಲ್ಪತ್ರೆ ಜೊತೆ ಈ ಅಲೋವೆರಾ ರಸನ ಕಲಸಿ ಸೇವನೆ ಮಾಡೋದ್ರಿಂದ ಕೂಡ ಹಲವಾರು ಕಾಯಿಲೆ ಕಸಲೆಗಳು ದೂರ ಆಗುತ್ತೆ ಅಂತ ಕೇಳಿದ್ದೀನಿ. ಹಾಗೆ ನಾನು ಇದು ಹಾಕೊಂಡಿದ್ದೀನಿ, ಏನು ಇನ್ಸುಲಿನ್ ಪ್ಲ್ಯಾಂಟ್ಸು. ಬಹಳಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋಂಥ ಪ್ಲ್ಯಾಂಟ್ಸ್ಗಳನ್ನು ನಾವು ಇಷ್ಟೇ ಸಣ್ಣ ಜಾಗದಲ್ಲೇ ಕೂಡ ಬೆಳೆಸ್ಕೋಬೋದು. ಇದು ನಾಗದಾಳಿ ಗಿಡ. ಆಮೇಲೆ ತುಳಸಿ ಮಹತ್ವ ಏನು ಅಂತ ಹೇಗೂ ಗೊತ್ತಿರುತ್ತೆ. ಮತ್ತು ಈ ಅರಳಿ ಎಲೆ, ಅಮೃತ ಬಳ್ಳಿ, ಈ ಥರದ್ದೆಲ್ಲ ಒಂದು ಸಣ್ಣ ಜಾಗದಲ್ಲೇ ನಾವು ಹಾಕ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಹಾಗೆ ಇದ್ರ ಉಪಯೋಗವನ್ನು ಕೂಡ ಪಡ್ಕೋಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.